ಅದೇನ್ ಹಣೆ ಬರ ಗುರು ನಮ್ದು ಈ ಡ್ರೈವರ್ ಲೈಫ್ ಬಂದು ಸಾಕಾಗಿ ಹೋಗ್ಬಿಟ್ಟೈತೆ ನನ್ಗಂತೂ. ಯಾವ ತರ ಅಂದ್ರೆ 2 ಟ್ರಿಪ್ ಚೆನ್ನಾಗಿ ಗಾಡಿ ಓಡ್ತು ಅನ್ನೋ ಅಷ್ಟರಲ್ಲಿ ಅದ್ ಯಾರ್ ಕಣ್ಣು ಹಾಕಿದ್ರೋ ಗೊತ್ತಿಲ್ಲ, ನಮ್ ಗಾಡಿ ಮತ್ತೆ ಬೇರಿಂಗ್ ಹೊಂಟೋಗೈತೆ. ಜಾಕೆಟ್ ನೋಡ್ತಾ ಇದೀನಿ, ನೋಡಿದ್ರೆ ವೀಲ್ ಶೇಕ್ ಆಗ್ತಿತ್ತು, ಬೇರಿಂಗ್ ಹೋಗ್ಬಿಟ್ಟೈತೆ, ಹೋಗೋದ್ ಕಷ್ಟ ಆಗ್ತೈತೆ, ಬ್ರೇಕ್ ಹಿಡಿತಿಲ್ಲ. ಶೇಕ್ ಆಗಿದ್ರೆ ಇನ್ನೆಲ್ಲಿ ಹಿಡಿತದೆ ಬ್ರೇಕ್ ಅಂದ್ಕೊಂಡು 4 ಇಂಡಿಕೇಟರ್ ಹಾಕೊಂಡು ನಿಧಾನಕ್ಕೆ ಹೊರಟೆ. ಫಸ್ಟ್ ನೈಟ್ ಅಲ್ಲಿ ನೆಲಮಂಗಲ ಹತ್ರ ಹತ್ತಿ ಫ್ಲೇವರ್ ಹತ್ತಿವಲ್ಲ, ಫ್ಲೇವರ್ ಮೇಲ್ಗಡೆನೆ ಈ ತರ ಆಗ್ಬಿಡ್ತು. ಇನ್ನೇನ್ ಮಾಡಕ್ ಆಗಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಜಾಕ್ ಇಳಿಸ್ಬಿಟ್ಟು ಮತ್ತೆ ನಾನು ನನ್ನ ಅದೃಷ್ಟಕ್ಕೆ ಅಲ್ಲೆಲ್ಲೂ ಘಾಟ್ ಸೆಕ್ಷನ್ ಎಲ್ಲೂ ಹಿಂಗಾಗಿರ್ಲಿಲ್ಲ. ಇನ್ನೊಂದು 5 ಕಿಲೋಮೀಟರ್ ಐತೆ ಅಷ್ಟೇ ಯಶವಂತಪುರ. ಇನ್ನೇನು ಮಾಡಕ್ ಆಗಲ್ಲ ಅಂದ್ಬಿಟ್ಟು ಯಶವಂತಪುರಕ್ಕೆ ಹೋಗಿ ಬೆಳಗ್ಗೆನೆ ಅನ್ಲೋಡ್ ಮಾಡ್ಕೊಂಡು ಗಾಡಿ 4 ಗಂಟೆಗೆ ಖಾಲಿ ಆಯ್ತು ಮೇನ್ ಲೋಡು. ಅಲ್ಲಿಂದ ನಾವು ಬಂದಿದ್ದೆ ಯಶವಂತಪುರದ ಹತ್ರಕ್ಕೆ. ಗೊರಗುಂಟೆ ಪಾಳ್ಯದ ಹತ್ರ ಲಾರಿ ಸ್ಟ್ಯಾಂಡ್ ರೆಗ್ಯುಲರ್ ಗ್ಯಾರೇಜ್ ಹತ್ರ ಬಂದು ರೆಡಿ ಮಾಡಿಸ್ತಾ ಇದೀವಿ. ಬ್ರೇಕ್ ಪ್ಯಾಡ್ ಹೋಗಿತ್ತು ಅಂದ್ರು, ಅದಕ್ಕೆ ಇನ್ನೇನ್ ಮಾಡಕ್ಕಾಗಲ್ಲ ಹಾಕ್ರಿ ಅಂತ ಹೇಳಿ ಬ್ರೇಕ್ ಪ್ಯಾಡ್ ಇನ್ನೂ ಸ್ವಲ್ಪ ಇತ್ತು, ಆದ್ರೂ ಯಾಕೆ ಬೇಕು ಅಂತ ಸುಮ್ನೆ ಮುಂಚೆನೆ ಹಾಕ್ಸ್ಬಿಟ್ಟೆ. ಲೋಕಲ್ ಯಾರು ಬ್ರೇಕ್ ಪ್ಯಾಡ್ ಹಾಕ್ಸಕ್ ಹೋಗ್ಬೇಡ್ರಿ, ಲೈಲ್ಯಾಂಡ್ ಕಂಪ್ನಿವೇ ಹಾಕ್ಸಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರೆ ಬೋಲ್ಟ್ ಲೂಸ್ ಆಗಿತ್ತು, ಚಾರ್ಸಿ ಬೋಲ್ಟ್, ಅದಕ್ಕೆ ಚಾರ್ಸಿ ಬೋಲ್ಟ್ ಎಲ್ಲ ಟೈಟ್ ಮಾಡಿಸ್ಕೊಂಡು ನಮ್ದು ಇದ್ ಬೇರೆ ಸೈಲೆನ್ಸರ್ ಬೇರೆ ಮೀನ್ ಲೋಡ್ ಹೊಡೆದಿ ಕರ್ಗಾಗಿ ಹೋಗಿತ್ತು. ಅದಕ್ಕೆ ಇನ್ನೇನ್ ಮಾಡೋದು ಅಂತ ಸರ್ವಿಸ್ ಹೋಗೋಣ ಅಂತ ಹೊರಟ್ವಿ. ಸರ್ವಿಸ್ ಸ್ಟೇಷನ್ ಹತ್ರ ಬಂದ್ವಿ. ಇಲ್ಲಿ ಸರ್ವಿಸ್ ಮಾಡಕ್ ಬಿಟ್ಟಿದೀವಿ ಗಾಡಿನ, ಇಲ್ಲ ಕ್ಲೀನ್ ಆಗಿ ಸರ್ವಿಸ್ ಮಾಡ್ತಾರೆ ಡೀಸೆಲ್ ವಾಶ್ ಮಾಡಿ. ಅಷ್ಟರಲ್ಲಿ ನಮ್ ಸಾಯಿಲ್ ಬೈ ಕಟಿಂಗ್ ಮಾಡಿಸ್ಬೇಕು ಅಂದ್ರು, ಅದಕ್ಕೆ ಹೋಗೋಣ ನಡಿ ಬೈ ಮಾಡಿಸ್ಕೊಂಡ್ ಬರೋಣ ಅಂತ ಹೊರಟ್ವಿ. ಇವ್ರು ನೋಡಿದ್ರೆ ಕಟಿಂಗ್ ಮಾಡ್ಸಕ್ಕೆ ನಂದಿನಿ ಲೆವೆಟ್ ಕರ್ಕೊಂಡ್ ಬಂದವ್ರೆ. ಗೊರಗುಂಟೆ ಪಾಳ್ಯ ಲಾರಿ ಸ್ಟ್ಯಾಂಡ್ ಇಂದ ನಂದಿನಿ ಲೆವೆಟ್ ಪಾರ್ಕ್ ಹತ್ರ ಕರ್ಕೊಂಡ್ ಬಂದವ್ರೆ. ಭಯ ಕಟಿಂಗ್ ಮಾಡು ಭಯ ಅಂದ್ರೆ ಮಕ ನೋಡ್ತಾನೆ ಭಯ, ಏನ್ ಮಾಡೋಣ ಹೇಳಿ ಬೈಯನ್ಗೆ. ಫೈನಲ್ ಆಗಿ ಸಾಯಿಲ್ ಬೈನ ಕಟಿಂಗ್ ಗೆ ಕರ್ಕೊಂಡ್ಬಿಟ್ಟ ಭಯ. ಹೇಳಿದಕ್ಕೆ ಕಟಿಂಗ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಭಯ ಗಾಡಿ ಸೈಡಲ್ಲಿ ಬಿಟ್ಟಿದ್ರು, ಸರ್ವಿಸ್ ಮಾಡಿ ಡೀಸೆಲ್ ವಾಶ್ ಎಲ್ಲ ಮಾಡಿ. ಅದು ಸರಿ ಇಲ್ಲ ಅನ್ಬಿಟ್ಟು ಹಂಗೆ ಇತ್ತು ಸ್ವಲ್ಪ ಧೂಳೆಲ್ಲ. ಮತ್ತೆ ಇನ್ನೊಂದ್ಸತಿ ಸರ್ವಿಸ್ ಮಾಡಿಸಿದ್ವಿ. ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಅಲೈಟ್ಮೆಂಟ್ ಇಕ್ಸ್ಬೇಕಿತ್ತು, ಅದಕ್ಕೆ ಅಲೈಟ್ಮೆಂಟ್ ಅಂತ ಬಂದಿದ್ವಿ. ಫೈನಲ್ ಆಗಿ ಅಲೈಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಇವತ್ತೆಲ್ಲ ಗಾಡಿ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಸಾಯಂಕಾಲ ನೈಟ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.